ನಮಸ್ಕಾರ ರೀ ಎಲ್ಲರಿಗೂ. ಏನಪ್ಪಾ ಅಂದ್ರ ಈಗೇನ್ ಫೋಟೋ ಹಾಕತ್ತ ನೋಡ್ರಿ, ಇವ್ರ ರಾಘವ್ ಚಡ್ಡಾ ಅಂತಂದ್ರಿ. ಇವ್ರನ್ನ ರಾಜ್ಯಸಭೆಯಿಂದ ಅಮಾನತುಗೊಳಿಸ್ಯಾರ. ಯಾಕೆ ಗೊಳಿಸ್ಯಾರ ಅಂದ್ರಿ, ಜನರಿಗೆ ಆಗುವಂತಹ ಮೋಸಗಳ ಬಗ್ಗೆ ಅಲ್ಲಿ ಸದನದಲ್ಲಿ ಕೇಳದಕ್ಕಾಗಿರಿ ಅವ್ರನ್ನ ಅಮಾನತುಗೊಳಿಸ್ಯಾರ. ಯಾವ ರೀತಿಯಾಗಿ ಮೋಸ ಆಗತೈತಿ ಅಂದ್ರ, ಈಗ ಒಂದು ಟೆಲಿಫೋನ್ ಕಂಪ್ನಿ ತಗೋರಿ, ಅವ್ರ 22 ದಿನಕ್ಕ ಅಂದ್ರ ಒಂದ್ ತಿಂಗಳದ ರಿಚಾರ್ಜ್ ನಮ್ಗೆ ಕೊಡ್ತಾರೋ, ಅದು 22 ದಿನ. ಅದ ಒಂದ್ ತಿಂಗಳ ನಾವು ರಿಚಾರ್ಜ್ ಮಾಡ್ತೀವಿ. ಅದ್ ಹೆಂಗೈತಿ ಅಂದ್ರ, ಅವ್ರು ನಮ್ ಕಡೆ ರಿಚಾರ್ಜ್ 12 ತಿಂಗಳದ ಏನ್ ವರ್ಷದಾಗ 12 ತಿಂಗಳು ನಾವು ರಿಚಾರ್ಜ್ ಮಾಡ್ಬೇಕು. ಆದ್ರೆ ಅವ್ರ ನಮ್ ಕೈಲಿ 13 ತಿಂಗಳದ ರಿಚಾರ್ಜ್ ಮಾಡಕ್ ಹಚ್ತಾರ. ಅವ್ರ ಒಂದ್ ತಿಂಗಳದ ನಮ್ಗ ಮೋಸ ಮಾಡತಾರ. ಮತ್ತೊಂದ್ ಹೆಂಗೈತಿ ಅಂದ್ರ, ನೆಕ್ಸ್ಟ್ ಇದ್ರದ್ದು ಇಲೆಕ್ಷನ್ದಾಗ ಅವ್ರ ಏನ್ ಕೇಳ್ಯಾರಂದ್ರ, ಇಲೆಕ್ಷನ್ದಾಗ ತಮ್ ಸಿಸ್ಟಮ್ ಮಾಡ್ರಿ ಅಂತ ಕೇಳ್ಯಾರ ಅವ್ರು. ಯಾಕಂದ್ರ ಈ ಪ್ರತಿಯೊಂದರಲ್ಲಿ ತಮ್ ಸಿಸ್ಟಮ್ ಐತಿ. ಯಾಕಂದ್ರ ನಾವು ರೇಷನ್ ತಗೊಳ್ಳೋಂತ ಅಕ್ಕಿಗೆ ತಮ್ ಕೊಟ್ಟ ಅಕ್ಕಿ ತಗೋಬೇಕು ಆ ಪರಿಸ್ಥಿತಿ. ಮತ್ತ ಇದ್ರದ್ದು ಯಾವ್ದಂದ್ರ ಪೆನ್ಷನ್ ಬರೋದಿಲ್ಲ. ಆ ಪೆನ್ಷನ್ಗೂ ನಾವು ಈಗ ವಯಸ್ಸಾದವ್ರು ಇರ್ತಾರಲ್ಲ, ಅವ್ರಿಗೆ ಪೆನ್ಷನ್ಗೂ ತಮ್ಮ ಕ್ವಾಲಿಫಿಕೇಶನ್ ರೇಷನ್ ತಗೋಬೇಕು ಅವ್ರ. ಮತ್ತ ಇಲೆಕ್ಷನ್ದಾಗ ವೋಟಿಂಗ್ ಸ್ಕ್ಯಾಮ್ ಆಗತೈತಿ ಅಂದ ಅವ್ರ ಏನ್ ಮಾಡತಾರ ಅಂದ್ರ, ತಮ್ಮ ಸಿಸ್ಟಮ್ ಮಾಡ್ರಿ. ಮತ್ ಇನ್ನೂ ಹಲವಾರು ರೀತಿಯ ಪ್ರಶ್ನೆಗಳನ್ನ ಮಾಡ್ಯಾರ ಅವ್ರ. ನಮ್ಗೆ ಇಂಥ ರಾಜಕಾರಣಿ ಬೇಕ್ರಿ. ಯಾಕಂದ್ರ ನಮ್ಮ ಜನರಿಗಾಗಿ ಯಾರು ಈ ಪ್ರಶ್ನೆ ಮಾಡೋರು, ನಮ್ಮ ಜನರ ಸಲ ಪ್ರಶ್ನೆ ಮಾಡೋ ರಾಜಕಾರಣಿ ಬೇಕ್ರಿ. ಮತ್ತೇನಂದ್ರ ಅಲ್ಲಿ ಸದನದಾಗ ಕೂತ್ಕಿಸಿಂದ ಈ ಜನರ ಬಗ್ಗೆ ಪ್ರಶ್ನೆ ಮಾಡ್ಲಿಲ್ಲ ಅಂದ್ರೆ ಏನ್ ಮಾಡಿದ್ರು ಅಂತ ತಗೊಂಡ ಅವ್ರ ವೈಯಕ್ತಿಕ ಲಾಭಕ್ಕಾಗಿ ಅವ್ರು ಮಾಡಾಕತ್ತಿರಂದ್ರ ಏನು ಯೂಸ್ ಇಲ್ಲ. ಅದಕ್ಕಾಗಿ ಏನಂದ್ರ ಒಳ್ಳೆ ರಾಜಕಾರಣಿನ ತಗೊಂಬರ್ರಿ ಅಂತ ಹೇಳ್ತೇನ್ರಿ. ಇಷ್ಟ ಹೇಳಕ್ ಇಷ್ಟಪಡ್ತೇನ್ರಿ. ಈಗ ಜಾಸ್ತಿ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡ್ರಿ.